ಹಾಯ್ ಸ್ನೇಹಿತರೆ, ನೋಡ್ರಿ ಇಲ್ಲೇ ಕುದಿಸಿದ ಕಡವ ಇವು ಸ್ಪೆಷಲ್ ಶುಂಠಿ ಮೆಣಸು ಮತ್ತು ಏಲಕ್ಕಿ ಹಂಗೆ ಕೊಬ್ಬರಿ ಬೆಲ್ಲ ಹಾಕಿ ಮಾಡಿರೋಂಥ ಕುದಿಸಿರೋ ಕಡುಬಿವ. ಇದು ಕೆಮ್ಮು ನೆಗಡೆ ಇದ್ದಾಗಂತೂ ಇದನ್ನು ತಿನ್ನಬೇಕು. ಅದಕ್ಕೋಸ್ಕರನೇ ಹೇಳಿ ಮಾಡಿಸುವಂಥ ಒಂದು ಕಡುಬಿದೆ. ಟೇಸ್ಟ್ ಅಂಕು ಭಾಳ ಅಂದ್ರೆ ಭಾಳ ಮಸ್ತ್ ಬಂದೈತಿ. ಹೆಂಗೆ ಬಂದೈತಿ? ಸೂಪರ್ ಬಂದಿದೆ. ಯಾಕಂದ್ರೆ ನಾನು ಆಲ್ರೆಡಿ ತಿಂದೆ, ಇವಾಗ ತಿಂದು ನೋಡಿದೆ. ನೋಡ್ರಿ ನೀವು ತಿಂತಾಯಿದ್ದೀನಿ, ಮಸ್ತ್ ಆಗೈತಿ. ಇದನ್ನು ಹಿಂಗಾನು ತಿನ್ಬೋದು, ಇಲ್ಲ ಹಾಲು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು. ಬರೀ ಇವಾಗ ಈ ಕಡುಬನ್ನು ನಾನು ಹ್ಯಾಂಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಮ್ಮ ವಿಡಿಯೋ ನೋಡಾಕತ್ತಿರೋ ಎಲ್ರಿಗೂ ಶುಭ ಸಂಜೆ. ಏನಪ್ಪ ಇವರು ಸಾಯಂಕಾಲ ಹೊತ್ನಾಗ ಮೆಣಸು ಶುಂಠಿ ಗಿಂಟಿ ತೋರ್ಸಾಕತ್ತಾರಲ್ಲ ಅಂದ್ಕೊಂಡ್ರಿ, ಹಂಗೇನು ಅನ್ಕೋಬೇಡ್ರಿ. ಇವತ್ತು ನಾನು ಕೆಮ್ಮು ಮತ್ತು ನೆಗಡಿಗೆ ಒಂದು ಒಳ್ಳೆ ಫುಡ್ ಮಾಡಾಕತ್ತೀನಿ. ಅಂದರೆ ಇದು ಬರೀ ಅದಕ್ಕಂತ ಅಲ್ಲ, ಅಲರ್ಜಿ ಆಗಿರ್ಬೋದು, ಅಲರ್ಜಿಯಿಂದ ಬರ್ತಕ್ಕಂಥ ಕೆಮ್ಮು ನೆಗಡಿಯನ್ನು ತಡೆಗಟ್ಟಕ್ಕೆ ನಾವು ಸಣ್ಣವರಿದ್ದಾಗ ನಮ್ಮ ಮನೆಗೆ ಮಾಡ್ತಿದ್ರಿ ಶುಂಠಿ ಕಡುಬು ಅಂತೇಳಿ. ಅದನ್ನು ನಾನು ಇವತ್ತು ಮಾಡತ್ತೀನಿ. ಇದಕ್ಕೆ ಒಂದಿಷ್ಟು ಶುಂಠಿ ಮತ್ತು ಕಾಳು ಮೆಣಸು ಎನ್ಸಿಲ್ಲ, ನಾನು ಸುಮಾರು ಒಂದು 40-50 ಕಾಳು ಮೆಣಸು ತೊಗೊಂಡಿನಿ. ಯಾಕಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತೇಳಿ. ಅದಕ್ಕೆ ಹಸಿ ಕೊಬ್ಬರಿ 2 ಬಟ್ಲಿದ್ದು, ಅವು 2 ಬಟ್ಲು ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿಯನ್ನು ಮತ್ತು ಹಸಿ ಕೊಬ್ಬರಿ ಎರಡೂ ಸಣ್ಣದಾಗಿ ಹಿಂಗೆ ಮಿಕ್ಸಿ ಮಾಡ್ಕೊಂಡೇನಿ. ನೋಡಿರಿ, ಮಿಕ್ಸಿ ಮಾಡ್ಕೊಂಡೇನಿ. ಅದರ ಜೊತೆನೇ ನಾನು ತೊಗೊಂಡಿದ್ನಲ್ವ ಸುಮಾರು ಇದನ್ನು ಕೂಡ ಜಾಸ್ತಿನೇ ಐತಿ. ಇಷ್ಟು ಶುಂಠಿಯನ್ನು ಇದ್ರ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇದರೊಳಗೇ ಮಿಕ್ಸಿ ಮಾಡ್ಕೊಂಡೀನಿ. ಮತ್ತು ತೊಗೊಂಡಿರೋ 40-50 ಮೆಣಸು, ಹಸಿ ಶುಂಠಿ ಮತ್ತು ಹಸಿ ಕೊಬ್ಬರಿ, ಅದರ ಜೊತೆ ಸ್ವಲ್ಪ ಒಣ ಕೊಬ್ಬರಿ ಎಲ್ಲನೂ ಸೇರಿ ಹಿಂಗೆ ಮಿಕ್ಸಿ ಮಾಡ್ಕೊಂಬಂದು ಹುರಿಯಾಕತ್ತೀನಿ ನೋಡ್ರಿ. ಅದರೊಳಗೆ ಹಸಿ ವಾಸನೆ ಹೋಗ್ಬೇಕು. ಮತ್ತು ಹಸಿ ಕೊಬ್ಬರಿ ಹಾಕಿದ್ವಲ್ಲ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಕೂಡ ಹೋಗಬೇಕು. ಇವಾಗ ನಾನು ಸುಮಾರು ಒಂದು 10 ನಿಮಿಷ ಆಯ್ತು ಅದನ್ನು ಹುರಿಯಾಕತ್ತಿ. ಮೀಡಿಯಮ್ ಉರಿನಾಗ ಇಟ್ಕೊಂಡು ಹುರಿಯಾಕತ್ತೀನಿ ನೋಡಿರಿ. ಉರಿ ನೋಡ್ಬೋದು ನೀವು. ಜೋರಾಗಿಟ್ಟಿಲ್ಲ ನಾನು ಯಾವುದೇ ಕಾರಣಕ್ಕೂ. ಜೋರಾಗಿಟ್ಟರೆ ಸೀದೋಗಿಬಿಡುತ್ತೆ ನೋಡಿ. ತಳಾನು ಹಿಡಿದಿಲ್ಲ, ಎಲ್ಲಿ ಸೀದಿರೋದು ಇಲ್ಲ. ಇಷ್ಟು ಹಾಕೊಂಡ್ಬಿಟ್ಟೀನಿ. ಈಗ ಇದಕ್ಕೆ ನಾನು ಈ ಕಡೆ ಬೆಲ್ಲ ಕುದಿಯೋಕೆ ಇಟ್ಕೊಂಡಿದ್ದೆ. ಒಂಚೂರು ನೀರು ಹಾಕಿ ಅದು ಕುದ್ದು ಈಗ ಆಲ್ರೆಡಿ ಬೆಲ್ಲ ಕರಗಿ ಹಿಂಗೆ ಪಾಕ ರೆಡಿ ಆಗೈತಿ. ಈಗ ಈ ಪಾಕನ ಇದಕ್ಕೆ ಸೇರಿಸ್ಕೋಬೇಕು. ನಮ್ಮಲ್ಲಿ ಕ್ಯಾಮ್ರಾಮ್ಯಾನು ನಾವೇ, ಕುಕ್ಕಿಂಗ್ ಮ್ಯಾನು ನಾವೇ, ಹಾಗಾಗಿ ನೋಡಿರಿ ಎಲ್ಲ ಒಂದೊಂದೇ ಕೈಲಿ ಮಾಡಬೇಕಲ್ಲ. ಇದು ಗಟ್ಟಿ ಪಾಕ ರೆಡಿ ಆಗೈತಿ. ಈ ಪಾಕ ನೋಡ್ತಿದ್ರೆ ಏನು ನೆನಪಾಗತ್ತೋ ಗೊತ್ತಿಲ್ಲ ನಿಮಗೆಲ್ಲ. ನನಗೆ ಮಾತ್ರ ಬೆಲ್ಲದ ಗಾಣದಲ್ಲಿ ತೆಗಿತಕ್ಕಂಥ ಕಾಕಿ ಅಂತ ಮಾಡೋರಿ. ನಾವು ಚಿಕ್ಕವರಿದ್ದಾಗ ಹೋಗಿ ಕುಡಿದು ಬರ್ತಾಯಿದ್ದೆ. ಬಿಸಿ ಬಿಸಿ ಕಾಕಿ ಅಂತ ಕೊಡ್ತಿದ್ರೆ ಅಲ್ಲಿ ಬೆಲ್ಲ ಮಾಡಬೇಕಿದ್ರೆ. ಇವಾಗೆಲ್ಲ ಫಾಸ್ಟ್ ಫುಡ್ ಅಲ್ರಿ, ಹಾಗಾಗಿ ಫಾಸ್ಟ್ ಆಗಲಿ ಅಂತೇಳಿ ಏನಾಗಿದಾವಂದ್ರೆ ಫ್ಯಾಕ್ಟ್ರಿಗಳು ಬಂದುಬಿಟ್ಟಾವೆ. ಎಲ್ಲ ಕಬ್ಬನ್ನು ಫ್ಯಾಕ್ಟ್ರಿ ಕಳಿಸ್ತೀವಿ. ಫ್ಯಾಕ್ಟ್ರಿ ಯಾಕೆನೇ ಒಂದಿಷ್ಟು ಕಬ್ಬಿನ ಹಾಲಿದ್ರೆ ಇನ್ನೊಂದಿಷ್ಟು ಕೆಮಿಕಲ್ ಮಿಕ್ಸ್ ಆಗಿ ಬೆಲ್ಲ ಸಕ್ಕರೆ ಎಲ್ಲ ರೆಡಿಯಾಗಿ ಬರ್ತೈತಿ. ಹಾಗಾಗಿ ಗಾಣಗಳ ಮುಚ್ಕೊಂಡು ಬಿಟ್ಟಿದ್ದಾವೆ. ಗಾಣಗಳ ಇದ್ದಂಗಿಲ್ಲ ರೀ. ಈಗ ಗಾಣ ಎಲ್ಲಿದ್ದಾವೋ ಅಲ್ಲಿ ಹೋದರೆ ಗೊತ್ತಾಗುತ್ತೆ. ನೀವು ಕಾಕಿ ವಾಸನೆ ನೋಡ್ತಿದ್ರೇ ಹೋಗಿ ಕುಡಿದು ಬರಬೇಕಪ್ಪ ಅನ್ನಿಸ್ತಿರತ್ತೆ. ಕಬ್ಬಿನ ಹಾಲು ಪ್ಯೂರ್ ಆದಂಥ ಕಬ್ಬಿನ ಹಾಲು, ಅದಕ್ಕೆ ಪುಂಡಿ ಕಟ್ಟಿಗೆ ಅಂತ ಬೆರೆಸ್ತಾ ಇದ್ದರು ಜಿಗಿ ಬರಲಿ ಅಂತೇಳಿ. ಅವನ್ನ ಅಷ್ಟೇ ಮಾಡಿ ಪ್ಯೂರ್ ಆದಂಥ ಬೆಲ್ಲ ಏನು ರೆಡಿ ಮಾಡ್ತಿರ್ತಾರಲ್ಲ, ಅಲ್ಲಿ ಒಂಥರ ಗಮ್ಮಂತ ವಾಸನೆ ಬರ್ತಿರುತ್ತೆ. ಅದು ನೆನಪಾಗತ್ತೆ. ಹಂಗೆ ಆಗೈತೆ ನಮ್ದು ಇವತ್ತು. ಕಾಕಿ ಆದಂಗೆ ಆಗೈತೆ ನನ್ನ ಬೆಲ್ಲ. ಇವಾಗ ಇದನ್ನು ಎಲ್ಲನೂ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಮತ್ತು ಒಂದು 5-10 ನಿಮಿಷ ಇದನ್ನು ಸಣ್ಣದಾಗೇ ಉರಿಯಲ್ಲೇ ಹಿಂಗೆ ಬೇಯಿಸ್ಕೋಬೇಕು. ಹಿಂಗೆ ಬೇಯಿಸ್ಕೊಳ್ಳೋದ್ರಿಂದ ಬೆಲ್ಲ, ಕೊಬ್ಬರಿ, ಶುಂಠಿ ಘಮ ಮತ್ತು ಅದು ಕಾಳು ಮೆಣಸು ಎಲ್ಲದ್ರದ್ದು ಒಂಥರ ಪರಿಮಳ ಉಂಟಾಗ್ತೈತಿ. ಹಂಗೆ ಎಲ್ಲ ಚಲೋ ಹೊತ್ತಂಗೆ ಮಿಕ್ಸ್ ಆಗಲಿ. ಮಿಕ್ಸ್ ಆದ್ಮ್ಯಾಗ ಇದರ ಕಡುಬು ಮಾಡೋಣ. ಈ ಶುಂಠಿ ಕಡುಬು ಅಂದ್ರೆ ನನಗಂತೂ ಭಾಳ ಇಷ್ಟ. ನನಗೆ ಯಾವಾಗಾರ ನೆಗಡಿ ಕೆಮ್ಮು ಅಂತ ಆದಂಗೆ ಆಯ್ತಂದ್ರೆ ಇವನೊಂದು ಸ್ವಲ್ಪ ಮಾಡ್ಕೊಂಡು ತಿಂತಾ ಇರ್ತಿದ್ದೆ. ಅದಕ್ಕೆ ಇವಾಗ ಹೆಂಗೂ ಚಳಿಗಾಲ ಐತಿ, ಇನ್ನೊಂದೆರಡು ಮಾಡಿ ತಿನ್ನೋಣ ಅಂತೇಳಿ ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಜೊತೆನೂ ತೋರಿಸ್ಕೊಳ್ತಾ ಇದ್ದೀನಿ. ನೋಡಿರಿ, ಗಟ್ಟಿ ಆಗ್ತಾ ಬಂತು. ಬೆಲ್ಲಕ್ಕೆ ನಾವೇನು ಜಾಸ್ತಿ ನೀರಾಕಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಬೆಲ್ಲ ಕುಟ್ಟಿರ್ತೀವಲ್ಲ, ಅದು ತೊಯ್ಯುತನ ಸ್ವಲ್ಪ ನೀರಾಕಿ ಪಾಕ ಮಾಡ್ಕೋಬೇಕು.
ಹಂಗೆ ಮಾಡಿ ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರ್ತಕ್ಕಂಥ ಕಲ್ಮಶನೂ ಹೊರಗೆ ಹೋಗುತ್ತೆ, ನಮಗೂ ನೆಮ್ಮದಿಯಾಗಿರುತ್ತೆ. ಇಲ್ಲಾಂದ್ರೆ ಕಡ್ಡಿ ಕಸರು ಏನಾದರೂ ಐತಲ್ಲ ಅನ್ನೋ ಒಂದು ಭಯನೂ ಇರುತ್ತೆ. ನೋಡಿರಿ, ಇದು ಆಲ್ಮೋಸ್ಟ್ ಅಲ್ಲಿ ಪ್ಯೂರ್ ಆದಂಥ ಬೆಲ್ಲ ತಂದಿದ್ದೆ, ಅದರಿಂದ ಇದರಲ್ಲಿ ಕಡ್ಡಿ ಕಸರ ಏನು ಬಂದಿಲ್ಲ, ಅದು ಬೆಲ್ಲದ ನೊರೆ ಐತೆ ಅಷ್ಟೇ. ಇಲ್ದಿದ್ರೆ ಕೆಲವೊಂದು ಬೆಲ್ಲದಲ್ಲಿ ಕಡ್ಡಿ ಕಸರು ಹಳ್ಳಿನಂಥವು ಎಲ್ಲ ಮಿಕ್ಸ್ ಆಗಿರ್ತವೆ. ಯಾಕಂದರೆ ಅದು ಎತ್ತು ಹಾಕಬೇಕಿದ್ರೆ, ಅಲ್ಲಿ ಬೆಲ್ಲ ಮಾಡಬೇಕಿದ್ರೆ, ಅಚ್ಚು ಮಾಡಬೇಕಿದ್ರೆ ಎಲ್ಲ ನೆಲಕದು ಬಿದ್ದಿತ್ತಂದ್ರೆ ಮಣ್ಣೆಲ್ಲ ಅಂಟ್ಕೊಂಡಿರುತ್ತಲ್ಲ, ಹಾಗಾಗಿ ಮಿಕ್ಸಾಗಿ ಬಂದಿರುತ್ತೆ. ಇದು ಸ್ವಲ್ಪ ಅದರೊಳಗೇ ಹುಡುಕಿ ತಂದಿರೋದು ಇದು ಬೆಲ್ಲ, ಹಾಗಾಗಿ ಚೆನ್ನಾಗೈತಲ್ಲ. ಅದರೊಳಗೆ ಕಡ್ಡಿ ಕಸರ ಬಂದಿಲ್ಲ ಅಂದರೂ ಕೂಡ ನಾನು ಸೋಸಿನೇ ಯೂಸ್ ಮಾಡೋದ್ರಿ, ಅದೇ ಕಾರಣಕ್ಕೂ ಹಂಗೆ ಉಪಯೋಗ ಮಾಡೋಂಗಿಲ್ಲ. ಹಿಂಗೆ ಮಾಡಿದ್ವಿ ಅಂದರೆ ನೆಮ್ಮದಿಯಾಗಿ ತಿಂತೀವಿ. ಇಲ್ಲಾಂದರೆ ಎಲ್ಲೋ ಹಾಳು ಬಂತ ಕಡ್ಡು ಬಂತ ಅನ್ನೋ ಫೀಲಿಂಗ್ನೂ ಬೇಡ ಅಂತ. ಹೀಗಿದು ಹಾಗೆ ಒಂದು 5 ನಿಮಿಷ ನೋಡಿ ಕುದೀತಾ ಹೆಂಗೆ ತಳ ಬಿಡಾಕತ್ತೈತೆ ನೋಡಿ ಅದೆಲ್ಲ, ಬೆಲ್ಲನೂ ಕೊಬ್ಬರಿನೂ ಎಲ್ಲನೂ. ಇದ್ರ ಕಡವನ್ನು ಮಾಡಿ ನೀವು ರೌಂಡ್ ಕಡವನ್ನು ಮಾಡ್ಬೋದು, ಇಲ್ಲ ಕರ್ಚಿಕಾಯಿ ಥರ ಲಟ್ಟಿಸಿ ಹಂಗಾದ್ರೂ ಮಾಡ್ಬೋದು. ಇವನ್ನ ಕುದಿಸಿ ತಿನ್ನಬೇಕು ಕೆಮ್ಮು ನೆಗಡಿ ಆದಾಗ. ಇಲ್ಲಪ್ಪ ನಾವು ಹಾಗೆ ಮಾಡ್ತೀವಿ ಅಂದಂಗಿದ್ರೆ ಎಣ್ಣೆಯಲ್ಲೇ ಕರಿದು ಕೂಡ ತಿನ್ಬೋದು. ನಾನಿವತ್ತು ಈ ಕಡವನ್ನು ಕುದಿಸಿ ಮಾಡಾಕತ್ತೇನೆ. ಇದು ಫುಲ್ ಚಲೋತಂಗೆ ಕುದಿಬೇಕು, ಕುದ್ದಷ್ಟು ಟೇಸ್ಟ್ ಬರ್ತೈತಿ. ಇದೇ ಥರನಂಗೆ ಮಾಡಿ ಇದನ್ನೇ ಹೋಳಿಗೆಗೆ ಹಾಕೊಂಡು ಹೋಳಿಗೆ ಥರ ತುಂಬಿಕೊಂಡು ಹೋಳಿಗೆನೂ ಲಟ್ಟಿಸ್ಕೋಬೋದು. ಬಟ್ ನಾವು ಈ ಶುಂಠಿ ಹೋಳಿಗೆಯನ್ನು ಮಾಡಿಲ್ಲ, ಆದರೆ ಕಡಬನೆ ಮಾಡೋದು ಜಾಸ್ತಿ ಇದನ್ನು. ಚಳಿಗಾಲಕ್ಕೆ ಮಾತ್ರ ಇಂಥವೆಲ್ಲ ಸ್ವಲ್ಪ ತಿಂತಾ ಇರ್ಬೇಕು ನಾವು. ಖಾರ ಆದಂಥ ಮೆಣಸು, ಖಾರ ಆದಂಥ ಶುಂಠಿ, ಇವನ್ನೆಲ್ಲ ಬೆಳೆಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದು. ನಮ್ಗೆ ಅಲರ್ಜಿ ಏನಾರು ಇದ್ದರೆ ಅದೆಲ್ಲ ಹೋಗಿಸುತ್ತಾವು. ಮನುಷ್ಯನ ಆರೋಗ್ಯಕ್ಕೆ ಚೆನ್ನಾಗಿರ್ತೈತಿ. ಮತ್ತು ಚಳಿಗಾಲಕ್ಕೆ ಶುಂಠಿ ಹೀಟು, ಬಾಡಿಯನ್ನು ಹೀಟಾಗಿರ್ತೈತಿ. ಹೀಗೆ ಒಂದರಿಂದ ಒಂದು ಭಾಳ ಹೆಲ್ಪ್ಫುಲ್ ಆಗಿದಾವೆ. ಇವಾಗ ನಾವೆಲ್ಲ ಅಡುಗೆಗೆ ಏನು ಮಾಡತ್ತೀವಿ, ಶುಂಠಿ ಬಳಸೋದಿಲ್ಲ, ಮೆಣಸು ಬಳಸೋಂಗಿಲ್ಲ, ಏಲಕ್ಕಿ ಲವಂಗ ಹಾಕೋದು ಕಡಿಮೆ, ಅದೆಲ್ಲ ತಿನ್ನೋದು ಕಮ್ಮಿ ಅಂದಾಗ ಸ್ಟ್ರೆಂತ್ ಎಲ್ಲಿ ಬರಬೇಕು. ಅದಕ್ಕೆ ಒಂಚೂರು ಹೊರಗೆ ತಂಪಿಗೆ ಹೋಗಿ ಬಂದ್ರೆ ಸಾಕು, ಅಕ್ಷಿ ಅಂತ ಸೀನ್ತಿರ್ಬೇಕು. ಅದ್ರ ಹಿಂದೆ ನಾನು ಬಂದೆ ಅಂತೇಳಿ ಕೆಮ್ಮು ಬಂದುಬಿಡುತ್ತೆ. ಎರಡು ಅವಳಿ ಜೋಳಿರೋ, ಕೆಮ್ಮು ಬಂತಂದ್ರೆ ನೆಗಡಿ ಬಂತಂದ್ರೆ ಕೆಮ್ಮ. ಅದೆಲ್ಲ ಆಗಬಾರ್ದಂದ್ರೆ ನಾವು ದಿನನಿತ್ಯದ ಅಡುಗೆಗಳಲ್ಲಿ ನಮ್ಮ ಹಿಂದಿನ ಹಿರಿಯರು ಏನು ಬಳಸ್ತಿದ್ರಲ್ಲ ಹಂಗೆ ಇವೆಲ್ಲ ಮಸಾಲೆ ಪದಾರ್ಥಗಳನ್ನು, ಸಾಂಬಾರ ಪದಾರ್ಥಗಳನ್ನು ಎಲ್ಲವನ್ನು ನಿಯಮಿತವಾಗಿ ನಾವು ಬಳಸ್ತಾ ಹೋದ್ವಿ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಾಗಿರ್ತೈತಿ, ಚೆನ್ನಾಗಿರ್ತೈತಿ. ಆಲ್ಮೋಸ್ಟ್ ಅಲ್ಲ ನಾವು 100ಕ್ಕೆ 100 ಕಾಪಾಡಲಿಲ್ಲ ಅಂದ್ರೆ ಒಂದು 90% ಆದರೂ ನಮ್ಮ ಕೈಯಿಂದ ನಾವು ವಾಸಿ ಮಾಡ್ಕೊತೀವಿ. ಇನ್ನೊಂದು 10% ಅಂದ್ರೆ ಅದನ್ಯಾಕೆ ಬಿಟ್ರಿ ಅಂತೀರಿ, ಸ್ವಲ್ಪ ಇದ್ದಿದ್ದೇನೆ. ಯಾಕಂದರೆ ನಾವು ತಿನ್ನೋ ಫುಡ್ನಾಗೆಲ್ಲನೂ ಮೆಡಿಸಿನ್ ಹಾಕಿ ಬೆಳ್ಕೊತೀವಿ. ಆ ಮೆಡಿಸಿನ್ ಹಾಕಿ ಬೆಳೆಯೋರು ನಾವೇ, ತಿರ್ಗಾದಂತ ತಿನ್ನೋರು ನಾವೇ. ಹಾಗಾದಾಗ ಏನಾಗ್ತೈತಿ, ಆರೋಗ್ಯದಲ್ಲಿ ಏರ್ಪೇರು ಆಗೋದು ಸಹಜನೇ. ಮಿತಿ ಮೀರಿದಾಗ ಸ್ವಲ್ಪ ಮೆಡಿಸಿನಿಗೆ ಅಡಾಪ್ಟ್ ಆಗೋಣ. ಬಟ್ ಪೂರ್ತಿ ಮೆಡಿಸಿನ್ಗೆ ಅಡಾಪ್ಟ್ ಆಗೋ ಬದಲು ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಮನೆಯೊಳಗೇ ನಾವು ಹಿಂಗೆ ಬಳಸೋದ್ರಿಂದ ಒಳ್ಳೆಯ ಆಹಾರನೂ ತಿಂದಂಗಿರ್ತ, ಆರೋಗ್ಯನೂ ಕಾಪಾಡ್ಕೊಂಡಾಗಂತ. ಇದು ನನ್ನ ಅನಿಸಿಕೆ ಸ್ನೇಹಿತರೆ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ನಾಗ ಹಾಕೋದು ಮರಿಬೇಡ್ರಿ. ಇವಾಗ ಮಾತಾಡ್ತಾ 4-5 ನಿಮಿಷ ನೋಡಿರಿ, ಎರಡು ಮಿಕ್ಸಾಗಿ ಕುದೀತೈತಿ. ನಾನು ಉರಿ ಮಾತ್ರ ಸ್ಲಿಮ್ಮಾಗೇ ಇಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಜೋರು ಮಾಡಿಲ್ಲ. ಜೋರು ಮಾಡಿದ್ರೆ ಅಷ್ಟೇ ಕತೆ ರೀ, ಬೆಲ್ಲ ಅದು ಇರುತ್ತಲ್ಲ ಹೊತ್ತಿ ಹೋಗಿಬಿಟ್ಬಿಡುತ್ತೆ, ಹೊತ್ತಿದ ವಾಸನೆ ಬಂದುಬಿಡುತ್ತೆ. ಆಮೇಲೆ ಇವಾಗಿದು ಇನ್ನೂ ಒಂದು ಸ್ವಲ್ಪ ಬೇಯಲಿ. ಬೆಂದಾದ್ಮೇಲೆ ಇದಕ್ಕೆ ನಾನು ನೋಡ್ರಿ ಇಲ್ಲಿ 2 ಏಲಕ್ಕಿ ತೊಗೊಂಡಿದ್ದೀನಿ. ಈ ಏಲಕ್ಕಿಯನ್ನು ಸಿಪ್ಪೆ ಸಮೇತ ಸಣ್ಣದಾಗಿ ಕುಟ್ಕೊಂಡು ಈಗ ಅದು ಕುದಿಯುತ್ತಲ್ಲ ಇವಾಗ ಈ ಟೈಮಲ್ಲಿ ಅದನ್ನು ಹಾಕೋದು. ಇವಾಗ ಕುದೀತೈತಲ್ಲ, ಇವಾಗ ನಾನು ತೊಗೊಂಡಿರೋ 2 ಏಲಕ್ಕಿಯನ್ನು ಸಿಪ್ಪೆ ಸಮೇತ ಕುಟ್ಕೊಂಡು ಈಗ ಸಿಪ್ಪೆಯನ್ನು ಸಪ್ರೇಟ್ ಮಾಡಿಕೊಂಡು ಬರೀ ಪೌಡ್ರ್ ಮಾತ್ರ ಇದಕ್ಕೆ ಹಾಕಿ ಇವಾಗ ಇದನ್ನು ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಇವಾಗ ನಾವು ಗ್ಯಾಸ್ನ ಆಫ್ ಮಾಡೋಣ. ಯಾಕಂದರೆ ಇದು ತಣ್ಣಗಾಗಬೇಕಲ್ಲ ಇನ್ನು ತುಂಬಕ್ಕೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ತಣ್ಣಗಾಗಕ್ಕೆ ಬಿಡ್ತೀನಿ. ನೋಡಿರಿ, ಇವಾಗ ನಮ್ದು ಶುಂಠಿ ಮೆಣಸಿನ ಹೂರಣ ರೆಡಿ ಆಗೈತಿ. ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನಿಲ್ಲಿ ಕಡುಬು ಕುದಿಸ್ಕೊಳಕ್ಕೆ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ.
ಈ ನೀರು ಕುದಿಯೋ ಅಷ್ಟೊತ್ತಿಗೆ ಇವಾಗ ನಾವೇನು ಮಾಡೋಣ ಅಂದ್ರೆ ಆಲ್ರೆಡಿ ನಾನು ಹಿಟ್ಟನ್ನು ಕಲಿಸಿಟ್ಕೊಂಡಿದ್ನಿ. ಇದು ಗೋಧಿ ಹಿಟ್ಟು, ಮತ್ತೇನಿಟ್ಟು ಹೇಳಿಲ್ಲ ಅನ್ಕೋಬೇಡ್ರಿ. ಮಾಮೂಲಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಗೋಧಿ ಹಿಟ್ಟು, ಅದನ್ನು ಕಲಿಸಿಟ್ಕೊಂಡಿದ್ನಿ. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ತೊಗೊಂಡು ಹಿಟ್ಟು ಹಚ್ಕೊಂಡು ಇದನ್ನು ನಾವು ಹೆಂಗೆ ಕರ್ಚಿಕಾಯಿ ಮಾಡೋಕೆ ಎಲೆ ಉತ್ತೀವಲ್ವ, ಹೂರಣ ಕರ್ಚಿಕಾಯಿ, ಹಂಗೆ ಇದನ್ನು ಉದ್ಕೊಂಡು ಇದ್ರೊಳಗೆ ಹೂರ್ಣದ ಬದಲಿಗೆ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಈ ಒಂದು ಕೊಬ್ಬರಿ ಹೂರ್ಣವನ್ನು ತುಂಬೋದು ನೋಡಿ. ತಿನ್ನಲ್ಲ ಮಾಡ್ಕೊತ ನಾಳೆ ಆಟೇಸ್ಗೆ ಹೋಗುದಾನ ನೀ ಅವ್ನ ಜೋಡಿನ ಹೋಗಿದ್ದೆ ಮತ್ತೆ ಡಾಕ್ಟ್ರ ಪಕ್ಕ ಹೇಳಿಲ್ಲ ನೋಡು ಒಂದು